ಇಲ್ಲಿ ನಾನು ಆಗಲೇ ನಿಮ್ಮ ಹತ್ರ ರಿಯಾಕ್ಷನ್ ತಗೊಳ್ಳೋದಕ್ಕೆ ಮರ್ತೆ ಒಂದು ಮಾತನ್ನ ಹೇಳಿದ್ರು. ಬಿಜೆಪಿ ನಾಯಕರು ಕೂಡ ಒಂದು ಕಾಂಗ್ರೆಸ್ ಪಕ್ಷ ಇನ್ಫ್ಯಾಕ್ಟ್ ನಿಮ್ಮ ಮೇಲೇನೆ ಆರೋಪ ಮಾಡಿದ್ರು. ನೀವೇನು ಹೇಳಿಕೆ ಕೊಟ್ರಲ್ಲ, ಈ ಒಂದು ಆರ್ಥಿಕ ಅಥವಾ ತೆರಿಗೆ ಅನ್ಯಾಯ ವಿಚಾರವಾಗಿ ಹೇಳಿಕೆ ಕೊಟ್ರಿ. ನಿಮ್ಮ ಹೇಳಿಕೆಯನ್ನು ಮರೆಮಾಚೋದಕ್ಕೆ ಅಥವಾ ನಿಮ್ಮ ಹೇಳಿಕೆಯನ್ನು ಅದರ ಪರಿಣಾಮವನ್ನು ಮುಚ್ಚಿಡೋದಕ್ಕೆ ದೆಹಲಿ ಚಲೋ ಮಾಡಿದ್ರಿ ನೀವು. ಬಹುಶಃ ಆ ಕಾನ್ಸೆಪ್ಟೇ ಮೊದಲು ಇರಲಿಲ್ಲ ಅನ್ನುವಂಥ ಮಾತನ್ನು ಕೂಡ ಬಿಜೆಪಿ ನಾಯಕರು ಹೇಳೋದು. ಇದಕ್ಕೇನು ಹೇಳ್ತೀರಿ? ನೋಡಿ, ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆಗಳನ್ನು ಕೊಡ್ತಾರೆ. ಇವತ್ತು ನನ್ನೊಬ್ಬನ ಹೇಳಿಕೆ ಇದಲ್ಲ, ಇದು ಕರ್ನಾಟಕದ ಹೇಳಿಕೆ ಅಲ್ಲ. ಇವತ್ತು ತಮಿಳುನಾಡಿನಲ್ಲೂ ಕೂಡ ಆರ್ಥಿಕವಾಗಿ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥ ಕೂಗನ್ನು ಎತ್ತಿದ್ದಾರೆ. ಕೇರಳ ರಾಜ್ಯದಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಆಂಧ್ರ ತೆಲಂಗಾಣದಲ್ಲೂ ಕೂಡ ಈ ವಿಚಾರಗಳನ್ನು ಕೆಲವು ಸಂಸತ್ ಸದಸ್ಯರು, ಕೆಲವು ನಾಯಕರುಗಳು ಪ್ರಸ್ತಾಪ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲೂ ಕೂಡ ಈ ವಿಚಾರವನ್ನು ಕೆಲವರು ಪ್ರಸ್ತಾಪ ಮಾಡಿದ್ದಾರೆ. ಪಂಜಾಬ್ನಲ್ಲೂ ಕೂಡ ನಮ್ಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಅವರು ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲೂ ಕೂಡ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಒಬ್ಬೊಬ್ಬರು ಆರ್ಥಿಕ ಸಂಕಷ್ಟವನ್ನು ಏನು ಎದುರಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಏನಿದೆ, ಕೇಂದ್ರ ಸರ್ಕಾರ ಪ್ರತಿಯೊಂದು ಹಂತದಲ್ಲೂ ಕೂಡ ಯಾರು ಸದೃಢ ಆಗಿದ್ದಾರೆ ಅವರನ್ನ ತುಳಿಯುವಂತ ಕೆಲಸ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಅದರಲ್ಲೂ ಕೂಡ ದಕ್ಷಿಣ ಭಾರತಕ್ಕೆ ಮೇಲೆ ಅವರು ಕಳೆದ 10 ವರ್ಷಗಳಿಂದ ಯಾವುದೇ ಯೋಜನೆಗಳನ್ನು ಬೆರಳೆಣಿಕೆ ಮಾಡಲಿ, ಯಾವ್ಯಾವ ಯೋಜನೆಗಳನ್ನು ಬೆಂಗಳೂರಿಗೆ, ಕರ್ನಾಟಕಕ್ಕೆ ನಾವು ಕೊಡುಗೆಯಾಗಿ ಕೊಟ್ಟಿದ್ದೇವೆ ಅಂತ ಹೇಳಿ. ಇವತ್ತು ಬುಲೆಟ್ ಟ್ರೈನು ಮುಂಬೈಯಿಂದ ಅಹಮದಾಬಾದ್ ತೊಗೊಂಡೋಗ್ತಾ ಇದ್ದಾರೆ. ಚೆನ್ನೈ ಟು ಮುಂಬೈ ಮಾಡಬೇಕಾಗಿತ್ತು, ಬಿಸ್ನೆಸ್ ಕಾರಿಡಾರ್ ಅಲ್ವಾ ಅದು. ಕರ್ನಾಟಕದಿಂದ ತಮಿಳುನಾಡಿನಿಂದ ಹೆಚ್ಚು ತೆರಿಗೆ ಬರ್ತದೆ, ಕರ್ನಾಟಕದಿಂದ ಹೆಚ್ಚು ತೆರಿಗೆ ಬರ್ತದೆ, ಪೂನಾದಿಂದ ಹೆಚ್ಚು ತೆರಿಗೆ ಬರ್ತದೆ, ಮಹಾರಾಷ್ಟ್ರದಿಂದ ಹೆಚ್ಚು ತೆರಿಗೆ ಬರ್ತದೆ. ಯಾಕೆ ನಮಗೆ ಮಾಡಲಿಲ್ಲ ಬುಲೆಟ್ ಟ್ರೈನ್ನ? ಏಮ್ಸ್ ಇನ್ಸ್ಟಿಟ್ಯೂಟ್ ಕೊಡೋಕ್ಕಾಯ್ತಾ ಇವ್ರ ಕೈಲಿ ಕರ್ನಾಟಕಕ್ಕೆ? ಏಮ್ಸ್ ಇನ್ಸ್ಟಿಟ್ಯೂಟ್ನ ಕೊಡಲಿಕ್ಕೆ 10 ವರ್ಷಗಳ ಕಾಲ ಬೇಕಾ? ಇವತ್ತು 3-4 ಕಡೆ 4 ಜಿಲ್ಲೆಗಳಲ್ಲಿ ಕೇಳ್ತಾ ಇದ್ರು. ನಾವು ರಾಮನಗರ ಜಿಲ್ಲೆನಲ್ಲೂ ಕೇಳಿದ್ದೆ ಕೊಡಬೇಕು ಅಂತೇಳಿ. ಒಂದ್ಸಾರಿ ಪ್ರಸ್ತಾವನೆ ಹೋಗಿತ್ತು, ರಾಯಚೂರಿನಲ್ಲಿ ಪ್ರಸ್ತಾವನೆ ಹೋಗಿದೆ, ಹುಬ್ಳಿ ಧಾರವಾಡದಲ್ಲಿ ಪ್ರಸ್ತಾವನೆ ಹೋಗಿದೆ. ಹೀಗೆ ಎಲ್ಲರೂ ಪ್ರಸ್ತಾವನೆಯನ್ನು ಕಳಿಸಿ ಎಲ್ಲರನ್ನೂ ಕೂಡ ಸರ್ಕಾರ ಅನುಮೋದನೆ ಮಾಡುತ್ತೆ ಅಂತ ಪ್ರಹ್ಲಾದ್ ಜೋಶಿ ಅವರು ಕೂಡ ಪಾಪ ಬಹಳಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು, ಕೊಡ್ಲಿಲ್ವಲ್ಲ. ಹೇಳುವಂತ ಮಾತು ಅಂದ್ರೆ ನೀರಾವರಿ ಯೋಜನೆಗಳು, ಯಾವ ನೀರಾವರಿ ಯೋಜನೆಗೆ ಕಳೆದ 10 ವರ್ಷಗಳಿಂದ ಅನುಮತಿಯನ್ನ ಕೊಟ್ಟಿದ್ದಾರೆ? ಯಾವ ನೀರಾವರಿ ಯೋಜನೆಗಳಿಗೆ ಅನುಮತಿಯನ್ನ ಕೊಟ್ಟಿದ್ದಾರೆ? ಆಯ್ತು, ನಾವು ಕಾಂಗ್ರೆಸ್ ಪಕ್ಷ, ನಾವು ಗ್ಯಾರಂಟಿಗಳನ್ನ ಎಲ್ರಿಗೂ ಕೊಡ್ತಾ ಇದ್ದೀವಿ. ನಾವೇನು ಜಾತಿ ಧರ್ಮವನ್ನ ನೋಡ್ತಾ ಇಲ್ವಲ್ಲ. ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆ, ಕುಡಿಯೋ ನೀರಿನ ಯೋಜನೆ, ಹುಬ್ಳಿ ಧಾರವಾಡ ಜಿಲ್ಲೆಗೆ ಅನುಕೂಲ ಆಗ್ತಕ್ಕಂಥ ಒಂದು ಯೋಜನೆ. ಏನು ಸಂಪೂರ್ಣ ನೀರೇನು ಅವರೇನು ಫುಲ್ಲು ಅಲಾಟ್ಮೆಂಟ್ ಏನು ನಮ್ಗೆ ಕೊಟ್ಟಿಲ್ಲ. ಯಾಕೆ ಅನುಮೋದನೆಯನ್ನು ಕೊಡಲಿಕ್ಕೆ, ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಅನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಕೃಷ್ಣಾ ಯೋಜನೆಗೆ ಯಾಕೆ ಅವರು ಅನುಕೂಲ ಮಾಡಿಕೊಡ್ತಾ ಇಲ್ಲ? ಕಳಸಾ ಬಂಡೂರಿಗೆ ಯಾಕೆ ಅನುಕೂಲ ಮಾಡಿಕೊಡ್ತಾ ಇಲ್ಲ? ಕಳಸಾ ಬಂಡೂರಿ ಭದ್ರಾ ಹುಬ್ಳಿ ಧಾರವಾಡಕ್ಕೆ ಸಂಬಂಧಪಟ್ಟಂಥದ್ದು. ಭದ್ರಾ ಯೋಜನೆಗೆ 5,600 ಕೋಟಿ ರೂಪಾಯಿ ನಿಗದಿ ಮಾಡಿದ್ರು, ಕೊಡಲಿಲ್ಲ. ಮೇಕೆದಾಟು ಯೋಜನೆ, ಬೆಂಗಳೂರಿನ ತೆರಿಗೆ ಹಣ ಬೇಕು ನಿಮಗೆ, ಬೆಂಗಳೂರಿಗೆ ಕನ್ನಡಿಗರ ತೆರಿಗೆ ಹಣ ಬೇಕು. ಕರ್ನಾಟಕಕ್ಕೆ ಕನ್ನಡಿಗರಿಗೆ ನೀರು ಕೊಡಲಿಕ್ಕೆ ಸಾಧ್ಯ ಆಗಲ್ವಾ ನಿಮ್ಮ ಕೈಯಲ್ಲಿ? ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ವಾ ನಿಮ್ಮ ಕೈಯಲ್ಲಿ? ಅವ್ರು ಹೇಳ್ತಾ ಇರುವಂಥದ್ದು, ಈಗ ನೀರಾವರಿ ಯೋಜನೆ ಉದಾಹರಣೆ ಕೊಟ್ರಿ. ಈಗ ಭದ್ರಾ ಮೇಲ್ದಂಡೆ ಯೋಜನೆಗೆ ಈಗಾಗಲೇ ಫಿಕ್ಸ್ ಮಾಡಿರುವಂಥ ಹಣ ಅಥವಾ ಅದನ್ನು 5,300 ಕೋಟಿ ಏನು ಕೊಡ್ತೀನಿ ಅಂತ ಹೇಳಿದ್ರು, ಅದರಲ್ಲಿ ಅರ್ಧನಾದರೂ ಕೂಡ ಸರ್ಕಾರ ಪ್ರಪೋಸಲ್ ರೆಡಿ ಮಾಡಿ ಕಾರ್ಯಯೋಜನೆ ಆರಂಭ ಮಾಡಬೇಕಿತ್ತು. ಏನೂ ಮಾಡದೆ ಹಣ ಕೊಡಿ ಅಂದರೆ ಹೇಗೆ ಕೊಡ್ತಾರೆ ಅಂತ. ಇನ್ನು ಬರಗಾಲದ ವಿಚಾರನೂ ಇದೇ ರೀತಿ ಅಂತ ಪ್ರಸ್ತಾಪ ಆಯಿತು. ಹತ್ತತ್ರ 6,000 ಕೋಟಿ, 6,800 ಕೋಟಿ ತನಕನೋ ಅಥವಾ 8,000 ಕೋಟಿ ತನಕನೋ ಪ್ರಪೋಸಲ್ ಸದ್ಯಕ್ಕೆ ಒಪ್ಕೊಂಡಿದ್ದಾರೆ. ಅದ್ರಲ್ಲಿ ಅರ್ಧ ಹಣ ನೀವು ಹಾಕಬೇಕು, ರಾಜ್ಯ ಸರ್ಕಾರ ಹಾಕಬೇಕು, ಹಾಕ್ತಾ ಇಲ್ಲ, ಏನು ಇನಿಷಿಯೇಟಿವ್ ಮಾಡ್ತಾ ಇಲ್ಲ ಅಂತ ಅವ್ರ ಆರೋಪ. ಬಹುಶಃ ಅವರು ಆರೋಪ ಮಾಡ್ತಾ ಇದ್ದಾರೆ. ಇದು ಬಹಳ ವರ್ಷದಿಂದ ನಡೀತಾ ಇರತಕ್ಕಂಥ ಯೋಜನೆ, ಭದ್ರಾ ಮೇಲ್ದಂಡೆ ಯೋಜನೆ ನಡೀತಾ ಇದೆ. ಈಗಾಗಲೇ ಕಾಮಗಾರಿಗಳು ಅನುಮೋದನೆ ಆಗಿದೆ. ಈಗಾಗಲೇ ಕಾಮಗಾರಿಗಳು ಸುಮಾರು 1,200-1,300 ಕೋಟಿ ರೂಪಾಯಿ ಹಣವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಇದಕ್ಕೋಸ್ಕರ ಈಗಾಗಲೇ ವೆಚ್ಚ ಮಾಡಿದ್ದಾರೆ. ಗೊತ್ತಾಯ್ತಲ್ಲ, ಸುಮ್ಮನೆ ಏನೋ ಹೇಳಬೇಕು, ಏನೋ ಕೇಳಬೇಕು ಅಂತ ಹೇಳಿ ಹೇಳೋ ಅಂಥದ್ದಲ್ಲ. ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿದ್ದಂಥ ಸಂದರ್ಭದಲ್ಲಿ ಕೂಡ ನಮಗೆ ಹಣ ಕೊಡಿ ಅಂತ ಕೇಳಿದರು, ಅವರೇ ಬಜೆಟ್ನಲ್ಲಿ ಘೋಷಣೆ ಮಾಡಿಕೊಂಡಿದ್ರು. ಅದನ್ನೆಲ್ಲ ಮರ್ತೋಗ್ಬಿಟ್ಟು ಈಗ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಹೊರಿಸ್ಬೇಕು, ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪ ಹೊರಿಸ್ಬೇಕು ಅಂತ ಅಂದರೆ ಆರೋಪ ಮಾಡಲಿಕ್ಕೆ ಏನು ಬೇಕು, ಯಾವ ರೀತಿ ಬೇಕಾದ್ರೆ ನಾಲ್ಗೆಯನ್ನು ತಿರ್ಚ್ಬೋದು. ಆದರೆ ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಬೇಕಾದಂಥದ್ದು ನಿಮ್ಮ ಧರ್ಮ,
ಆ ಒಂದು ನಿಟ್ಟಿನಲ್ಲಿ ನಾವು ನೀವೆಲ್ಲ ಸೇರಿ ಕೆಲಸ ಮಾಡಬೇಕು.